ನರೇಂದ್ರ ಮೋದಿಯವರು ಮಹಾಶಪಥವೊಂದನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇಂದು ಲೋಕಸಭೆಯಲ್ಲಿ ಮಾತನಾಡುತ್ತಾ ಅವರು ಇಂತಹದೊಂದು ಶಪಥವನ್ನು ಮಾಡಿದರು. ಮುಂದಿನ 30 ವರ್ಷದಲ್ಲಿ ಭಾರತ ಇಡೀ ವಿಶ್ವದಲ್ಲಿಯೇ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ ಎನ್ನುವಂತಹ ಮಾತನ್ನು ಹೇಳಿದರು. ಅಲ್ಲದೆ ನೇರವಾಗಿ ಜಪಾನ್, ಜರ್ಮನಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಆ ಮೂಲಕ ಅಮೆರಿಕ, ಚೀನಾದ ನಂತರ ಭಾರತ ಮುಂದಿನ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಎಂದಿದ್ದಾರೆ. ನಿಜಕ್ಕೂ ಇದು ಸಾಧ್ಯನಾ? ಈ ಕುರಿತು ವಿಶೇಷ ವರದಿಗಳು ಏನೆಲ್ಲ ಹೇಳ್ತವೆ, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಹೌದು ಸ್ನೇಹಿತರೆ, ಇಂದು ಅಂದರೆ ನರೇಂದ್ರ ಮೋದಿಯವರು ಮಾತನಾಡುತ್ತಾ ಒಂದು ಮಾತನ್ನು ಹೇಳಿದರು. ನಾವು ಮುಂದಿನ 30 ವರ್ಷದಲ್ಲಿ ಇಡೀ ವಿಶ್ವದಲ್ಲಿಯೇ, ಅಂದರೆ ಏಷ್ಯಾದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿಯೇ 3ನೇ ಅತಿ ದೊಡ್ಡ ರಾಷ್ಟ್ರವಾಗ್ತೀವಿ ಅಂತ ಹೇಳಿದರು. ಇನ್ನು ಈಗಾಗಲೇ ಏಷ್ಯಾದಲ್ಲಿ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಇದೀಗ ಅಂದರೆ ಮುಂದಿನ 30 ವರ್ಷದಲ್ಲಿ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮುವ ಸಾಧ್ಯತೆಗಳಿವೆ ಎನ್ನುವಂತಹ ಮಾತನ್ನು ಹೇಳಿದರು. ಇದಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ಮಾತನಾಡುತ್ತಾ ಕಾಂಗ್ರೆಸ್ ಕುಟುಂಬದ ಬಗ್ಗೆಯೂ ಮಾತನಾಡಿದರು, ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದರು. ಅದಷ್ಟೇ ಅಲ್ಲದೆ ನೆಹರೂರವರ ವಿಚಾರವನ್ನು ಪ್ರಸ್ತಾಪಿಸಿ ಟೀಕೆಯನ್ನು ಮಾಡಿದರು. ಇದಷ್ಟೇ ಅಲ್ಲದೆ ಇಂದಿರಾ ಗಾಂಧಿಯವರನ್ನು ಕೂಡ ಕರೆತಂದು, ಅಂದರೆ ಭಾಷಣದಲ್ಲಿ ಕರೆತಂದು ಒಂದು ರೀತಿ ಟೀಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಅದರಲ್ಲಿ ಮುಖ್ಯವಾಗಿ ಆರ್ಥಿಕತೆಯ ಬಗ್ಗೆ ಮಾತನಾಡಿದ್ದು ಎಲ್ಲರ ಗಮನವನ್ನು ಸೆಳೆಯಿತು. ಅದು ಕೂಡ ಮುಂದಿನ 30 ವರ್ಷಗಳಲ್ಲಿ ಭಾರತವನ್ನು ಅತಿ ದೊಡ್ಡ ಆರ್ಥಿಕತೆಯಾಗಿ ಮಾಡ್ತೇವೆ. ಆದರೆ ಈ ಹಿಂದೆ ಕಾಂಗ್ರೆಸ್ 11 ವರ್ಷದ ಹಿಂದೆ ನಾವು 11ನೇ ಸ್ಥಾನದಲ್ಲಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ತಿತ್ತು. ಆದರೆ ನಾವಿದೀಗ 3ನೇ ಸ್ಥಾನದಲ್ಲಿದ್ದೇವೆ ಅಂದರೆ ಏನು ಮಹಾ ದೊಡ್ಡದು, ಅದರ ಮಟ್ಟಿಗೆ ಅದು ಆಗುತ್ತೆ ಎನ್ನುವಂತಹ ಮಾತನ್ನು ಕಾಂಗ್ರೆಸ್ ಹೇಳುತ್ತೆ ಎನ್ನುವಂತಹ ಟೀಕೆಯನ್ನು ಅವರು ಹೇಳುವ ಮೂಲಕ ನಾವು ಇದೀಗ 3ನೇ ಸ್ಥಾನದಲ್ಲಿ ಇರಬಹುದು, ಅಂದರೆ ಏಷ್ಯಾದಲ್ಲಿಯೇ 3ನೇ ಸ್ಥಾನದಲ್ಲಿರಬಹುದು. ಆದರೆ ಮುಂದೆ 30 ವರ್ಷಗಳಲ್ಲಿ ನಾವು ಇಡೀ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಅಂದರೆ 3ನೇ ಸ್ಥಾನಕ್ಕೆ ಬರ್ತೀವಿ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹೌದು ಸ್ನೇಹಿತರೆ, ಸದ್ಯ ಭಾರತ ಏಷ್ಯಾದಲ್ಲಿ 3ನೇ ಸ್ಥಾನವನ್ನು ಹೊಂದಿದ್ದು ಸದ್ಯ 7.8ರ ಜಿ ಡಿ ಪಿಯ ಬೆಳವಣಿಗೆಯನ್ನು ಹೊಂದಿದೆ. ಅಂದರೆ ಇಡೀ ವಿಶ್ವದ ಎಲ್ಲ ದೇಶಗಳಿಗೂ ಹೋಲಿಸಿದರೆ ಭಾರತದ ಜಿ ಡಿ ಪಿಯ ದರ ಏನಿದೆ ಅದು ಅತಿ ದೊಡ್ಡದಾಗಿದೆ. ಇನ್ನು ವಿಶ್ವದ ಆರ್ಥಿಕತೆಯಲ್ಲಿ ಅತಿ ಹೆಚ್ಚಿನ ದಾಪುಗಾಲನ್ನು ಇಡುತ್ತಿರುವಂತಹ ಚೀನಾಕ್ಕೆ ಹೋಲಿಸಿದರೂ ಕೂಡ ಭಾರತದ ಆರ್ಥಿಕತೆ ಅತ್ಯುತ್ತಮವಾಗಿದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಚೀನಾದ ಆರ್ಥಿಕತೆ ಕುಸಿತವನ್ನು ಕಾಣ್ತಾ ಇದೆ. ಅದರಲ್ಲೂ ಕೂಡ ಶೇರ್ ಮಾರ್ಕೆಟ್ ಏನಿದೆ ಅದರಲ್ಲಿ ಭಾರಿ ಹೊಡೆತವೇ ಉಂಟಾಗ್ತಾ ಇದೆ. ಅದರಲ್ಲೂ ಕೂಡ ಹಾಂಗ್ಕಾಂಗನ್ನು ಹಿಂದಿಟ್ಟು ಇದೀಗ ಭಾರತ 5ನೇ ಸ್ಥಾನಕ್ಕೆ ಬಂದಿರೋದು ಇತ್ತೀಚಿನ ಸುದ್ದಿಯಲ್ಲಿ ಇರುವಂತಹ ವಿಚಾರ. ಇನ್ನು ಭಾರತ ಯಾಕಪ್ಪ ಹೀಗೆ, ಅಂದರೆ ಭಾರತ ಈ ರೀತಿ ಆರ್ಥಿಕ ದಾಪುಗಾಲನ್ನು ಇಡ್ತಾ ಇದೆ ಅಂದರೆ ಪ್ರಮುಖ ಅಂಶಗಳನ್ನು ನೋಡೋದಾದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಭಾರತ ಯುವಕರ ದೇಶ. ಸದ್ಯ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಯುವಕರನ್ನು ಹೊಂದಿರುವಂತಹ ದೇಶ ಭಾರತ. ಸೊ ಈ ಭಾರತದಲ್ಲಿ ಯುವಕರು ಇದೀಗ ಡಿಜಿಟಲೀಕರಣ ಏನಿದೆ ಅದನ್ನು ಇದೀಗ ಭಾರತೀಯ ಯುವಕರು ಮಾಡ್ತಾ ಇದ್ದಾರೆ. ಅಂದರೆ ನಾವೀಗೇನಾದರೂ ಆರ್ಥಿಕ ಬದಲಾವಣೆಗಳು ಅಥವಾ ಈಗ ಹಣಕಾಸನ್ನು ನಿಮ್ಗೊಬ್ರಿಗೆ ಯಾರಿಗಾದ್ರೂ ಕಳಿಸ್ಬೇಕು ಅಂದರೆ ಅಥವಾ ಒಬ್ಬರಿಂದ ತಗೋಬೇಕು ಅಂದರೆ ಸಿಂಪಲ್, ಈಗ ಮೊಬೈಲ್ ಮೂಲಕ UPI ಮೂಲಕ ಫೋನ್ಪೇ ಇರಬಹುದು, ಭೀಮ್ ಆ್ಯಪ್ ಇರ್ಬೋದು, ಹೀಗೆ ಪೇಟಿಎಮ್ ಇರಬಹುದು. ಪೇಟಿಎಮ್ ಇತ್ತೀಚೆಗೆ ಮುಚ್ಚಲಾಗ್ತಿದೆ ಅನ್ನುವಂಥ ವಿಚಾರ ಬರ್ತಿದೆ, ಅದು ಸೆಕೆಂಡ್ರಿ. ಹೀಗೆ ಅದರುಗಳ ಮೂಲಕ ಮಾಡುವಂತಹ ಮೂಲಕ ಈ ಆರ್ಥಿಕ ಧೋರಣೆ ಅಂದರೆ ಬ್ಯಾಂಕುಗಳ ಮುಂದೆ ಕಾಯುವಂತಹ ಇದರಿಂದ ನಾವು ದೂರ ಆಗ್ತಿದ್ದೇವೆ. ಇದರಿಂದ ಕೂಡ ಭಾರತದ ಆರ್ಥಿಕತೆ, ಚಿಲ್ಲರೆ ವ್ಯಾಪಾರ ಅತಿ ವೇಗವಾಗಿ ಆಗ್ತಿರುವಂತಹ ವಿಚಾರ. ಇದಷ್ಟೇ ಅಲ್ಲದೆ ನಿಮಗೆ ಗೊತ್ತಿರಲಿ, ನಮ್ಮ ಭಾರತದ ಆರ್ಥಿಕತೆಯನ್ನು ನೋಡಿ ವಿದೇಶಿ ಹೂಡಿಕೆಗಳೇನಿವೆ ಅವು ಅತಿ ಹೆಚ್ಚು ಭಾರತಕ್ಕೆ ಬರ್ತಾ ಇದೆ. ಅದರಲ್ಲೂ ಕೂಡ ಚೀನಾದ ಶೇರು ಮಾರುಕಟ್ಟೆಯಲ್ಲಿ ಎಷ್ಟೆಲ್ಲ ಹೂಡಿಕೆಗಳಿದ್ವೋ ಅವುಗಳೆಲ್ಲವೂ ಇದೀಗ ಭಾರತಕ್ಕೆ ಬರ್ತಿದ್ದು ಕಳೆದ 10 ತಿಂಗಳಲ್ಲಿ $20 ಬಿಲಿಯನ್ ಹಣ ಏನಿದೆ ಅದು ಭಾರತದ ಷೇರು ಮಾರುಕಟ್ಟೆಗೆ ಹರಿದು ಬಂದಿರೋದು ಒಂದು ಅಚ್ಚರಿಯ ಸಂಗತಿ. ಇನ್ನು ಸ್ನೇಹಿತರೆ, ನಾವು ನೋಡೋದಾದರೆ ವಿಶ್ವದ ಆರ್ಥಿಕತೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹದ್ದು ಯಾವುದಪ್ಪ ಅಂದರೆ ಅದು ಅಮೆರಿಕ. ವಿಶ್ವದ ದೊಡ್ಡಣ್ಣ $25.5 ಟ್ರಿಲಿಯನ್ ಹೊಂದಿರುವಂತಹ ಅಮೆರಿಕ ವಿಶ್ವದ GDPಯಲ್ಲಿ 25 ಅಂದರೆ ಕಾಲು ಭಾಗವನ್ನು ಹೊಂದಿದೆ. ಇನ್ನು $17 ಟ್ರಿಲಿಯನ್ ಹೊಂದಿರುವಂತಹ ಏನು ಚೀನಾ ಇದೆ ಅದು 2ನೇ ಸ್ಥಾನವನ್ನು ಹೊಂದಿದರೆ, 3ನೇ ಸ್ಥಾನವನ್ನು ಜಪಾನ್ $4.2 ಟ್ರಿಲಿಯನ್ ಹೊಂದಿದೆ. ಇನ್ನು ಜರ್ಮನಿ $4 ಟ್ರಿಲಿಯನ್ ಹೊಂದುವ ಮೂಲಕ 4ನೇ ಸ್ಥಾನವನ್ನು ಹೊಂದಿದರೆ, ನಮ್ಮ ಭಾರತ ಇದೀಗ 3.7ರಿಂದ 4 ಟ್ರಿಲಿಯನ್ ನಡುವಿನ ಆಸುಪಾಸಿನಲ್ಲಿ ಇರುವ ಮೂಲಕ 5ನೇ ಸ್ಥಾನವನ್ನು ಹೊಂದಿದೆ. ಇನ್ನು ಕೆಲ ದಿನಗಳ ಹಿಂದೆ ನಾವು ಫ್ರಾನ್ಸ್ ಮತ್ತು ಇಂಗ್ಲೆಂಡನ್ನು ಹಿಂದಿಕ್ಕುವ ಮೂಲಕ
ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದು ಇಡೀ ಏಷ್ಯಾದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದೇವೆ. ಇನ್ನು ಸ್ನೇಹಿತರೆ, ಇದೆಲ್ಲದಕ್ಕೂ ಕಾರಣ ಆಗ್ತಿರುವಂತಹ ವಿಚಾರ ಏನಂದರೆ IT ವಿಭಾಗ ಇರಬಹುದು, ತಂತ್ರಜ್ಞಾನ ವಿಭಾಗ ಇರಬಹುದು, ಯಾವುದೇ ವಿಭಾಗವನ್ನು ತೆಗೆದುಕೊಂಡರೂ ಕೂಡ ಭಾರತ ಇದೀಗ ದಾಪುಗಾಲನ್ನು ಇಡ್ತಾ ಇದೆ. ಅದರಲ್ಲೂ ಕೂಡ ಕೈಗಾರಿಕಾ ವಲಯ ಇರಬಹುದು, ಪ್ರಾಥಮಿಕ ವಲಯ ಇರಬಹುದು, ಸೇವಾ ವಲಯ ಇರಬಹುದು, ಅದರಲ್ಲೂ ಕೂಡ ಒಂದು ರೀತಿ ದಾಪುಗಾಲನ್ನೇ ಇಡ್ತಾ ಇದೆ. ಮತ್ತು ವಿದೇಶಿ ಹೂಡಿಕೆಗೆ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಕೆಲಸ ಏನಿದೆ ಅದನ್ನು ಕೂಡ ಭಾರತ ಮಾಡ್ತಾ ಇದೆ. ಇದರ ನಡುವೆ ಭಾರತ ಮತ್ತೊಂದು ಕೆಲಸವನ್ನು ಮಾಡ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಬೇಕು, ಮೂಲಭೂತ ಸೌಕರ್ಯಗಳೇನಿದೆ ಅವುಗಳತ್ತ ಗಮನ ಹರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆ ಮೂಲಕ ಭಾರತ ಒಂದೊಳ್ಳೆ ಅವಕಾಶಗಳನ್ನು ಸೃಷ್ಟಿ ಮಾಡ್ತಿದೆ. ಇನ್ನು ಎಲ್ಲಿಂದ ಅಂದರೆ ಭೂಮಿಯ ಒಳಗಡೆ ಇರುವಂತಹ ಖನಿಜವನ್ನು ತೆಗೆಯೋದ್ರಿಂದ ಹಿಡಿದು ಇವತ್ತು ಬಾಹ್ಯಾಕಾಶ ಏನಿದೆ ಅಲ್ಲಿಯೂ ಕೂಡ ಭಾರತ ತನ್ನ ಸಾಧನೆಯನ್ನು ಮಾಡ್ತಾ ಇದೆ. ಚಂದ್ರಯಾನ ಇರಬಹುದು, ಮಂಗಳಯಾನ ಇರಬಹುದು, ಈ ರೀತಿಯ ಸಾಧನೆಗಳ ಮೂಲಕ ಭಾರತವನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ತಿದೆ. ಅದೇ ಕಾರಣಕ್ಕೆ ಇದೀಗ ವಿದೇಶಿ ಹೂಡಿಕೆಗಳು ಭಾರತದಲ್ಲಿ ಹೂಡಿಕೆ ಆಗ್ತಾ ಇದೆ, ಕೆಲಸಗಳು ಸೃಷ್ಟಿಯಾಗ್ತಿದೆ, ಉದ್ಯೋಗ ಸೃಷ್ಟಿಯ ಮೂಲಕ ಬಡತನ, ನಿರುದ್ಯೋಗ ದೂರ ಆಗ್ತಾ ಇದೆ. ಸುಮಾರು 10 ವರ್ಷದಲ್ಲಿ ಅವರು ಬಜೆಟ್ನಲ್ಲಿ ಹೇಳಿಕೆಯ ಪ್ರಕಾರ 25 ಕೋಟಿ ಜನರೇನಿದ್ದಾರೆ ಅವರು ಬಡತನ ಮುಕ್ತರಾಗಿದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ ಆರ್ಥಿಕತೆ ಸ್ವಲ್ಪ ಸದೃಢ ಆಗ್ತಾ ಇದೆ. ಇದೇ ಕಾರಣಕ್ಕೆ ಮೋದಿ ಅವರು ಹೇಳಿದ್ದು ಇನ್ನು ಮುಂದಿನ 30 ವರ್ಷಗಳಲ್ಲಿ ಭಾರತ ವಿಶ್ವದ ಅತಿ ದೊಡ್ಡ 3ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಇನ್ನು ಸ್ನೇಹಿತರೆ, ಒಂದು ವರದಿಯ ಪ್ರಕಾರ ನೋಡೋದಾದರೆ 2070 ಏನಿದೆ ಆ ವೇಳೆಗೆ ಚೀನಾ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಂತೆ. $52.2 ಟ್ರಿಲಿಯನ್ ಸಮಥಿಂಗಲ್ಲಿ ಚೀನಾ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ್ರೆ ಭಾರತ 2ನೇ ಸ್ಥಾನಕ್ಕೆ ಹೋಗುತ್ತಂತೆ. ಅಮೆರಿಕ 3ನೇ ಸ್ಥಾನಕ್ಕೆ ಬರುವಂತಹ ಒಂದು ವರದಿ ಕೂಡ ಪ್ರಕಟವಾಗಿತ್ತು. ಇದು ಕೂಡ ನೀವೆಲ್ಲರೂ ಗಮನಿಸಿದ್ದೀರಾ. ಸ್ನೇಹಿತರೆ, ಒಟ್ಟಾರೆಯಾಗಿ ಇದೀಗ ನರೇಂದ್ರ ಮೋದಿಯವರು ಇಂತಹದ್ದೊಂದು ಪಣವನ್ನು ತಟ್ಟಿದ್ದಾರೆ. ಏನಂದರೆ ಕೇವಲ ಮೂಲಭೂತ ಸೌಕರ್ಯಗಳು, ಕೇವಲ ಏನು ರಾಜಕೀಯ ಆಶ್ವಾಸನೆಗಳು, ರಾಮ ಮಂದಿರ ಈ ಥರದ ವಿಚಾರಗಳಷ್ಟೇ ಅಲ್ಲದೆ ಇದೀಗ ಆರ್ಥಿಕತೆಯತ್ತ ಹೆಚ್ಚು ಗಮನ ಹರಿಸ್ತಿದ್ದು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಆರ್ಥಿಕತೆಯ ಲಾಭ ಎಷ್ಟಿದೆ, ಏನಿದೆ ಎನ್ನುವುದನ್ನು ತಿಳಿಯುವ ಮೂಲಕ ಆರ್ಥಿಕತೆಯನ್ನು ಸದೃಢ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂಥ ಬಜೆಟ್ಗಳನ್ನು ಕೂಡ ಈಗ ಮಾಡುವಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಕಾರಣಕ್ಕೆ ಮುಂದಿನ 30 ವರ್ಷಗಳಲ್ಲಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುತ್ತೆ. ಅದೇ ರೀತಿ ವರದಿಗಳು ಬರ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಮೋದಿಯವರು ಇಂತಹದ್ದೊಂದು ಮಹಾಶಪಥವನ್ನು ಮಾಡಿದ್ದಾರೆ. ಆ ಶಪಥವನ್ನು ಈಡೇರಿಸಲು ಇನ್ನಿಲ್ಲದ ತಯಾರಿಗಳು ನಡೀತಾ ಇದೆ. ಅದರ ಮೊದಲ ಹೆಜ್ಜೆ ಕೂಡ ಇದೀಗ ಇಡಲಾಗಿದೆ. ಅದಕ್ಕೆ ಕಾರಣ ಇದೀಗ ಭಾರತ ಚೀನಾವನ್ನು ಬೀಟ್ ಅಂದರೆ GDP ಬೆಳವಣಿಗೆಯಲ್ಲಿ ಚೀನಾವನ್ನು ಬೀಟ್ ಮಾಡಿದೆ. ಅದಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿಯೇ ಯಾವ ದೇಶವೂ ಭಾರತದಷ್ಟು GDPಯನ್ನು ಸಾಧಿಸ್ತಾ ಇಲ್ಲ. ಅಂದರೆ 2023-24 GDP ಏನಿದೆ ಅದು ಇದೀಗ ವಿಶ್ವದ ಎಲ್ಲ ದೇಶಗಳಿಗಿಂತ ಕೊಂಚ ಮುಂದೆ ಇದೆ. ಇದಾಗಿತ್ತು ಇವತ್ತಿನ ಸುದ್ದಿ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.